ರಾಜ ಇದ್ಯಾರ್ಲ ಮಗ ಯಾವ್ದೋ ಹೆಣ್ ಕರ್ಕೊ ಬಂದಿದಿ? ಅದು ಅದು ಇವಳು ಅದು ಬೊಗಳ ನಾಯಿ ಅದೆಸತಿ ಹೇಳಿ ಬೊಗಳು ಯಾರವಳು? ಎತ್ಲ ತಲ್ ಮ್ಯಾಕೆ ಅದೇನ್ ತಲೆ ಹಂಗ್ ಬಗ್ಸಿಯ ಒಳ್ಳೆ ಎಣ್ಣೈಕ್ಲು ಬಗ್ಸ್ದಂಗೆ. ಅಪ್ಪಾಜಿ ಅಪ್ಪಾಜಿ ಇವಳು ನಾನು ಕಾಲೇಜ್ ಹೋಯ್ತಿದ್ನಲ್ಲ ಅಲ್ಲಿ ಈ ವೈದ್ಲುನು ನನ್ ಕ್ಲಾಸೆ ನನ್ ಜೊತೆಗೆ ಓದ್ತಾ ಇರೋಳು ಈ ವೈದ್ಲುನು. ಓ ನಿನ್ ಜೊತೆ ಓದ್ತಾ ಇರೋಳೆ? ಅದೇನು ಇದ್ದಕ್ಕಿದ್ದಂಗೆ ಮನೆ ಕರ್ಕೊ ಬಂದಿದಿ? ಅವ್ವ ನಿಮ್ಮಿಬ್ರಿಗೊಂದ್ ವಿಷಯ ಹೇಳ್ಬೇಕು. ಹೇಳ್ತೀನಿ ನೀವ್ ಹೊಡಿಬಾರ್ದು. ಅಯ್ಯೋ ಫಸ್ಟ್ ನೀನ್ ಹೇಳ ಸ್ವಾಮಿ, ಅದೇನು ಅಷ್ಟು ಪಿಟ್ಕೆ ಹಾಕ್ತೀಯ? ಏನಂತ ಹೇಳು. ಯಾರು ಇವಳು? ಏನ್ ತಿಕ್ಕೆ ಮಂತ ಕರ್ಕೊ ಬಂದಿರೋದ್ ನೀನು? ಇಷ್ಟ ದಿನ ಇಲ್ದಿದ್ದು ಹುಡುಗಿದ್ನೆಲ್ಲ ಮಂತ ಕರ್ಕೊ ಬರೋದು ರೂಢಿ ಮಾಡ್ಕೊಂಡಿದ್ಯಾ ಈಗ ನೀನು? ಅವ್ವ ಅದು ನಾನು ಈ ಹುಡ್ಗಿನ ಲವ್ ಮಾಡ್ತೀವ್ನಿ. ಲೋಫರ್ ಮುಂಡೆ ಆವತ್ತೇ ನಿನ್ಗೆ ಪೊಗಳಿದೀನಿ. ನೀ ಪೋಳಿ ಮಗ ಯಾಕೋ ಬೇಡದಾರ ಆಟಗಳನ್ನೆಲ್ಲ ಆಡ್ತಾವನೆ ನೋಡು ನೋಡು ಸ್ವಲ್ಪ ಕೇಳಿ ನೋಡು ಅಂತ ಹೇಳಿಲ್ಲ ನಿಂಕ. ನೋಡಿ ಇವತ್ತು ಯಾವಣ್ಣ ಕರ್ಕೊ ಬಂದನ್ ಮನ್ಕ ಸೇರ್ಸ್ಕೋಗು ಮನ್ಕ. ಬೇವರ್ಸಿ ಮುಂಡೆ ಆವತ್ತೇ ಹೇಳಿದೀನಿ ನಿನ್ಗೆ ಈ ಲೋಫರ್ ನನ್ ಮಗ ಏನೋ ಮಾಡಂಗವನೆ ಅನ್ಬಿಟ್ಟು ಕೇಳ್ದ ನನ್ ಮಾತ್ ನೀನು. ಅಯ್ಯೋ ನನ್ ಮಗನಂತ ಮಗ ಇಲ್ಲ ಅಂದೆ. ಹೌದಪ್ಪ ಈ ಬೋಳಿ ಮಗನಂತ ಮಗ ಇನ್ನೊಬ್ಬ ಇರಕ್ ಸಾಧ್ಯ ಇಲ್ಲ ಬಿಡು. ಅಪ್ಪುಜಿ ಹಂಗ ಅನ್ಬೇಡಿ ಅಪ್ಪುಜಿ, ನಾನು ಇವಳ ಶಾನೆ ಇಷ್ಟಪಡ್ತೀವ್ನಿ. ಪ್ಲೀಸ್ ಅಪ್ಪುಜಿ ನನ್ ಇವಳ ಜೊತೆ ಮದ್ವೆ ಮಾಡ್ಸಿ. ಅವ್ರ ಮನೇಲಿ ಒಪ್ಲಿಲ್ಲ ಅನ್ಬಿಟ್ಟು ಅಂತ ಕೋಡ್ ಬಂದ್ಬಿಟ್ಟವಳೆ. ನೋಡು ಓಡಿಸ್ಕೊ ಬಂದನ್ ನಿನ್ ಮಗ್ನು ಯಾವ್ದ ಹುಡ್ಗಿನ. ಹೋಗು ಕಟ್ಕೋ ಹೋಗು, ಯಾವ್ದಾರ ತಾಳಿ ಕಟ್ಟಿಸ್ಬಿಟ್ಟು ಇಟ್ಕೊ ಮನೇಲಿ, ನಾನೇ ಆಚೆ ಹೋಯ್ತೀನಿ. ನನ್ ಮಾನ ಮರ್ಯಾದೆ ತೆಗಿಯಕ್ಕೆ ಇದ್ದೀರಲ್ರಿ. ಅಮ್ಮ ಮಗ ಸೇರಿ ನನ್ ಮಾನ ಮರ್ಯಾದೆ ಒಂದ್ಸಲಿ 2 ಸಲಿ 3 ಸಲಿ ಅಂತ ಹರಾಜ್ ಹಾಕ್ಬಿಡ್ರಿ ಬೇವರ್ಸಿ ಹುಳ. ನನ್ ಅಣ್ತಮ್ದಿರ್ಗೆ ಹೆಂಗ್ ಮುಖ ತೋರ್ಸ್ಲಿ ನಾನು? ಈ ತರ ಮಾಡ್ಕೊ ಬಂದಲ್ಲ ಅವನ ಇವನು. ರೀ ನೀವ್ ಅವ್ನ್ ಮಾಡ್ಕೊ ಬಂದಿರುತ್ತೆ ನನ್ಗೆ ಯಾಕ್ರಿ ಬೈತೀರಾ? ನನ್ನ ಹೇಳ್ ಕಳ್ಸಿದ್ನ ಅವ್ನ್ಗೆ ಯಾವಳಾರ ಕರ್ಕೊ ಬರಪ್ಪ ಅನ್ಬಿಟ್ಟು. ಅವ್ನ್ ಕರ್ಕೊ ಬಂದಿರತ್ತಾನೆ, ನಾನೇನ್ ಮಾಡಿದೀನಿ? ಇಬ್ರು ಸೇರ್ ನನ್ ಪ್ರಾಣ ತಿಂತಾ ಇದ್ದೀರಲ್ಲ ನೀವು. ನಾನೇ ಹೊಂಟೈತೀನಿ, ನೀವೇ ಎತ್ಕೊಡ್ರಪ್ಪ ಈ ಮನೇಲಿ. ಈ ಮನೇನು ಬೇಡ, ಈ ಸಂಸಾರನು ಬೇಡ, ಈ ಗಂಡನು ಬೇಡ, ಈ ಮಕ್ಳು ಬೇಡ ನನ್ಗೆ. ಎಲ್ಲಾರ ದೇಶಾಂತರ ಹೊಂಟೈತಿ ನಾನಂತೂ. ಅವ್ವ ಹಂಗ ಅನ್ಬೇಡ ಕಣವ್ವ, ಇವಳು ನಾನು ನಂಬ್ಕೊ ಬಂದ್ಬಿಟ್ಟವಳೆ. ನಾನು ಹೆಂಗ್ ಕೈ ಬಿಡ್ಲಿ ಹೇಳು? ಅಯ್ಯ ಬಡ್ಡಿ ಐದ್ನೆ. ನಿನ್ ಕಾಲೇಜ್ಗೆ ಹೋಗಕ್ ಕಳ್ಸಿದ್ನ? ಈ ತರ ಲವ್ ಮಾಡ್ಕೊ ಬರಕ್ ಕಳ್ಸಿದ್ನ ನಿನ್ನ ಲೋಪರ್ ನನ್ ಮಗ್ನೆ? ಹೇಳು ನೋಡೋಣ, ನಿನ್ ಕಾಲೇಜ್ ಇದ್ಕ ಹೋಯ್ತಾ ಇದ್ದಿದ್ ನೀನು? ಓಹೋ ಶಾರದಕ್ಕನ ಮನೇಲಿ ಏನೋ ಜಗಳ ಆಗ್ತೈತಪ್ಪು. ಕೇಳಿಸ್ಕೊಂತೀನಿ ಇರು. ಅಲ್ಲ ಮಗ, ನೀನ್ ಈ ಹುಡುಗಿನ ಕರ್ಕೊ ಬಂದಿದ್ಯಲ್ಲ, ಪಾಪ ಅವ್ರ ಅಪ್ಪ ಅಮ್ಮ ಏನ್ ಹುಡ್ಕಾಡಲ್ಲೇನೋ? ನಿನ್ನಷ್ಟಕ್ ನೀನೇ ಕರ್ಕೊ ಬಂದ್ಬಿಟ್ಟಿದ್ಯಲ್ಲ, ಇನ್ನೇನ್ ಹೇಳ ನಿನ್ ಕೇಳು. ಪಾಪ ಅವ್ರೆಷ್ಟು ದಿಗ್ಲು ಬಿದ್ದಿರಲ್ಲ. ಅವ್ವ ಫಸ್ಟ್ ಅವ್ರಿಗೆ ಹೇಳಿದ್ದು, ನಾವಿಬ್ರು ಒಬ್ರಿಗೊಬ್ರು ಇಷ್ಟಪಡ್ತಾ ಇದೀವಿ, ನಾವಿಬ್ರು ಮದ್ವೆ ಆಗ್ಬೇಕು ಅನ್ಕೊಂಡಿದೀವಿ ಅನ್ಬಿಟ್ಟು ಅವ್ರಿಗೆ ಹೇಳಿದ್ದು. ಆದ್ರೆ ಇವ್ರ ಅಪ್ಪ ಅವನೇ ನೋಡು, ಅವ್ನ್ ಬಲೆ ಛತ್ರಿ ನನ್ ಮಗವ್ವ, ಬಲೆ ದುಡ್ಡೈತ್ ಅನ್ಬಿಟ್ಟು ಬಲೆ ದುರಾಂಕಾರ ತೋರಿಸ್ತಾ ಇದ್ದ. ಅದಕ್ಕೆ ಅವ್ನ್ ಇಟ್ಕೊಂಡು ಅವ್ನ ಒಪ್ಪೇ ಇಲ್ಲ. ಅದಕ್ಕೆ ಇವಳು ನನ್ ಜೊತೆ ಬಂದ್ಬಿಟ್ಲು. ಅವನಂಡಿ ಅತ್ತಗಾರು ಇದೇನ್ಲ ಇವ ತೆಲುಗು ಮಾತಾಡ್ತವೆ? ಆ ಹುಡ್ಗಿ ಬೆಂಗಳೂರೊಳವು. ಆ ಹುಡ್ಗಿ ಇಲ್ಲೇ ಕನಕಪುರ ಕಾಲೇಜಿಗೆ ಬರ್ತಾ ಇದ್ಲು. ಆವಾಗ ನನ್ಗೂ ಅವಳಿಗೂ ಒಂದೇ ಕಾಲೇಜ್ ಅಲ್ವೇ, ಅದಕ್ಕೆ ನಾನು ಅವಳನ್ನ ಇಷ್ಟಪಟ್ಟೆ, ಅವಳು ನನ್ನ ಇಷ್ಟಪಟ್ಲು. ಅವಳು ಅಷ್ಟು ಕನ್ನಡ ಬರಲ್ಲ, ತೆಲುಗು ಅವಳು. ಅಯ್ಯೋ ಅಲ್ಕಾಬಿ ಅವರ್ಸಿ ಹೋಗು. ನಿನ್ಗೇನ್ ತಗೊಂಡೊಡಿಲಿ ಹೇಳು? ಕೆರ ಕಿತ್ತೋದಂಗ್ ಹೊಡಿಬೇಕು ಲೋಪರ್ ನನ್ ಮಗ್ನೆ ನಿನ್ನ. ಹುಡ್ಗಿನ್ ಬರೇ ಬೈಕಲ್ ಕುಣ್ಸ್ಕೊ ಬಂದಿದ್ಯಾ? ಅದು ಅವಳ ಬಂದಿರೋ ಅವತಾರ ನೋಡ್ಲಾ ಹೆಂಗ್ ಬಂದವಳೆ. ಅಯ್ಯೋ ಇವ್ರ ಅಪ್ಪ ಅಮ್ಮ ಏನ್ ಇವಳ್ಕೇನು ಸಂಸ್ಕಾರ ಕಲ್ಸೋರೋ ಇಲ್ಲಪ್ಪ. ನಿಮ್ಮ ಅವ್ವ ಏನ್ ಮಾಡ್ಕೊಂಡವಳೆ? ನಿಮ್ಮ ಅಪ್ಪ ನಿಮ್ಮಮ್ಮ? ಅವ್ರಪ್ಪ ರಿಯಲ್ ಎಸ್ಟೇಟ್ ಒಳ್ಳೆ ದುಡ್ಡು ಮಾಡ್ಗವನೆ ಕಳ್ಳನ್ ಮಗ. ಅಯ್ಯ ದುಡ್ಡು ಎತ್ಕೊಂಡ್ ನಾನು ಬಾಯಾಗ ಏನ್ ಸರಿಗ ಬರ್ತದ ನೋಡು. ಬೇವರ್ಸಿ ನನ್ ಮಗನೇ ಹೋಗು. ಇನ್ನು ಊರವರೆಲ್ಲ ನೋಡಿರ್ತಾರೆ, ಒಬ್ರು ಬಾಯಿಂದ ಒಬ್ರು ಬಾಯಿಗೆ ಎಷ್ಟು ಬೇಗ ಅರಳಿರುತ್ತೆ ನೋಡ್ಕೊಂಡಿರು. ಅದು ಈ ಎಣ್ಣೆಕ್ಲೇನು ಸುಮ್ನೆ ಅಲ್ಲಪ್ಪ, ಒಬ್ರು ಬಾಯಿಂದ ಒಬ್ರಿಗೆ ಬೇಗ ಕಳಿಸ್ಬಿಡ್ತಾರೆ ವಿಷಯನ. ಆ ಟಿವಿ ನನ್ಗಿಂತ ಫಾಸ್ಟ್. ನನ್ ಚಿಂತೆ ನನ್ಗೆ. ಈ ಅಮ್ಮ ಮಗ ಮಾಡೋದು ಒಂದೊಂದಲ್ಲ, ಈ ನನ್ನ ಅಣ್ತಂಬ್ರು ಮುಂದೆ ಎಲ್ಲ ನಾನ್ ತಲೆ ತಗ್ಗಿಸ್ಬೇಕು. ಬೇವರ್ಸಿ ನನ್ ಮಗನೇ, ಇವಾಗ ನೀನು ನೋಡ್ತಾ ಇದ್ರೆ ಮುಚ್ತವನ್ ಕತ್ತರಿಸ್ಬೇಕನ್ಸ್ತದೆ, ಆದ್ರೆ ಹಿಂದೆಗಡೆ ಹುಡುಗಿ ಹೊಡಲ್ಲ ಅನ್ಬಿಟ್ಟು ಸುಮ್ನಿದೀನಿ ಅಷ್ಟೇ. ಅಯ್ಯ ನೀ ಸುಮ್ನಿರ್ರಿ ಫಸ್ಟ್. ಅಪ್ಪಿ ಇದೆಲ್ಲ ನಮ್ಗೆ ಸರಿಯಾಗಲ್ಲಪ್ಪಿ, ನನ್ ಮಾತ್ ಕೇಳು. ಅವು ಹುಡುಗಿನ ಕಳಿಸ್ಬಿಡು ಫಸ್ಟ್, ನಮಗ್ ಬೇಡ. ಅಮ್ಮ ನೀನು ಹೋಗ್ಬಿಡಮ್ಮಿ, ಬಸ್ ಹತ್ಕೊಂಡು ಹೊಂಟೋಗ್ ನೀನು. ಆಂಟಿ ಹಂಗೆ ಅನ್ಬೇಡಿ ಪ್ಲೀಸ್, ನನ್ಗೂ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ. ನಾನು ಇವ್ರನ್ನ ನಂಬಿ ನಂದು ಪ್ಲೀಸ್ ಆಂಟಿ, ನಾನು ಇವ್ರಿಲ್ಲ ಅಂದ್ರೆ ಇರಲ್ಲ ಆಂಟಿ, ಪ್ಲೀಸ್ ಆಂಟಿ.
ಓಹೋ ಶಾರದಕ್ಕನ್ ಮಗ ಯಾವ್ದೋ ಹುಡುಗಿನ ಓಡಿಸ್ಕೊಬಂದ್ಬಿಟ್ಟವನೆ. ಅಮ್ಮ ನಾನೇನಾದ್ರೂ ಇವಳಿಲ್ಲ ಅಂದ್ರೆ ಚಲವನ ಚಿತ್ತರ ಮೂವಿಲಿ ಗಣೇಶ್ ಆಗೋನಲ್ಲ ಹಂಗಾಗ್ಬಿಡ್ತೀನಿ ನೋಡು. ಏ ಅನ್ಕೊಂಡು ರೋಡ್ ಅಲಿಬೇಕಾಗುತ್ತಮ್ಮ, ಪ್ಲೀಸ್ ಅಮ್ಮ. ಈ ನನ್ ಮಕ್ಳು ಎತ್ತ ಹೊಟ್ಟೆ ಉಡ್ಸಿ ಅಂದ್ರೆ ಚೆನ್ನಾಗ್ ಉರ್ಸ್ತಾರೆ ಬೇವರ್ಸಿ ನನ್ ಮಕ್ಳು. ಇವ್ನ ಎತ್ತಿ ಒತ್ತಿ ಸಾಕಿದಕ್ಕೆ ಇಂಥದ್ದು ನಮ್ಗ್ ತಂದಿಕ್ ಬಿಡ್ತಾರೆ ಬೇವರ್ಸಿ ನನ್ ಮಕ್ಳು. ಅವ್ರ ಅಪ್ಪ ಅಮ್ಮನ್ಗೆ ನಾವೇ ಮಾತಾಡ್ತೀವಿ, ಅವ್ರನ್ನಾರ ಮನೆಗ್ ಕರ್ಸು. ಅಮ್ಮ ಬೇಕಾದ್ರೆ ಫೋನ್ ಮಾಡಿ ಕೊಡ್ತೀನಿ, ನೀವೇ ಮಾತಾಡ್ರಿ. ನಾನು ಹೇಳ್ತಾ ಇದೀನಿ ಅವ್ರ ಒಪ್ಪಲ್ಲ ಅನ್ಬಿಟ್ಟು ಮತ್ತೆ ಅದನ್ನೇ ಹೇಳ್ತೀರಾ. ಅವ್ರ ಒಪ್ಪಲ್ಲ ಕಣಮ್ಮ, ಅವ್ರ ಒಪ್ಪಲ್ಲ ಅನ್ಕೊಂಡು ನಾವೇ ಮಾಡ್ಬಿಡಕ್ಕಾಗುತ್ತಾ? ಅವ್ರ ಒಪ್ಕೇನು ಬೇಕಪ್ಪ. ಇಲ್ಲಾಂದ್ರೆ ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಆಮೇಲೆ ಎಲ್ರು ಹೋಗಿ ಕುತ್ಕೋಬೇಕಾಗುತ್ತೆ ಸ್ಟೇಷನ್ ಅಲ್ಲಿ. ಆ ಹುಡ್ಗಿಗೆ ಹೌದು ಎಷ್ಟು ಏಜು? ಅದು 20 ಆಗಿದೆಪ್ಪ, 20 ವರ್ಷ. ಹುಡುಗಿಗೆ ಏನ್ ಕಂಪ್ಲೇಂಟ್ ಏನ್ ಕೊಡಕ್ ಆಗಲ್ಲ. 18 ವರ್ಷ ಒಳಗಿದ್ರೆ ಮಾತ್ರ ಕಂಪ್ಲೇಂಟ್ ಕೊಡೋದು. 18 ವರ್ಷದ ಮೇಲಿದ್ರೆ ಏನ್ ಕಂಪ್ಲೇಂಟ್ ಏನಿಲ್ಲ. ಮದ್ವೆ ಮಾಡಿಸ್ರಪ್ಪ. అవునండి ప్లీజ్ అండి మా పెండ్లి చేపియండి. అయ్యా ಇವಳೊಬ್ಳು ಚೇಪು ಚೀಪು ಅನ್ಕೊಂಡು. ಅಯ್ಯ ಅಮ್ಮ ನೀನ್ ನೆಟ್ಕ ಕನ್ನಡನೇ ಮಾತಾಡು. ಈ ತೆಲುಗು ಗಿಲ್ಗು ಎಲ್ಲ ನಮ್ಗೆ ಬರಲ್ಲ, ಕನ್ನಡನೇ ಮಾತಾಡು ಕರೆಕ್ಟ್. ಇವಳ ಜೊತೆ ನಾನು ಹೆಂಗೋ ಹೇಗ್ಲಿ? ನೀನೇ ಹೇಳು. ನೆಟ್ ಕನ್ನಡ ಬರಲ್ಲ, ಏನು ಇಲ್ಲ, ಲಕ್ಷಣವಾಗ ಅವಳಂದ್ರೆ ಅದು ಇಲ್ಲ. ಹೆಂಗ್ಲಿ ಹೇಳಪ್ಪ ಸ್ವಾಮಿ. ಹೋಗ್ಬಿಟ್ಟು ಫಸ್ಟ್ ಅದನ್ನೆಲ್ಲ ಬಿಚ್ಚಿ ಕ್ಲೀನ್ ಆಗಿ ಹಾಕೋಣಕ್ ಹೇಳು. ಆ ಚೂಡಿದಾರ ಹಾಕೋಣಕ್ ಹೇಳಿಲ್ಲ, ಸೀರೆ ಉಟ್ಕೊಳಕ್ ಹೇಳಿ ಲಕ್ಷಣಗ. ಇಲ್ಲಾಂದ್ರೆ ನಾನ್ ನೋಡ ಅಪ್ಪಿ ಆಮೇಲೆ ನಾನು ಏನ್ ಮಾಡ್ತೀರಾ ನನ್ಗೆ ಗೊತ್ತಿಲ್ಲ. ಇವಾಗ ಆಲ್ರೆಡಿ ಎಲ್ಲ ಬೀದಿಲೆಲ್ಲ ಇವಾಗ ನಾನು ಹೋಗ್ತಿದ್ರೆ ಎಲ್ಲ ಕೇಳ್ತಾರೆ, ಏನು ನಿನ್ ಮಗ್ನ ಯಾವ್ದೋ ಹುಡ್ಗಿನ್ ಕರ್ಕೊ ಬಂದಾನೆ ಅನ್ಬಿಟ್ಟು. ನಾನು ಏನ್ ಹೇಳಿ ಅವ್ರಕ? ಏನ್ರಿ ಏನ್ ಮಾಡೋಣ ಹೇಳ್ರಿ ಬಿರ್ನ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನನ್ನ ಹೆಸರು ಶಾರದಕ್ಕ ಅಂತ. ಇವ್ರು ನಮ್ಮ ಯಜಮಾನ್ರು ಶಂಕರ್ ಅಂತ. ಅವನು ನನ್ನ ಮಗ ರಾಜು ಅಂತ. ಅವನು ಪ್ರೀತಿಸಿದ ಹುಡುಗಿನ ಕರ್ಕೊ ಬಂದಿದ್ದಾನೆ ಮನೆಗೆ. ಅವಳ ಹೆಸರು ಬಂದು ಕೀರ್ತಿ ಅಂತ. ಅವಳು ಬೆಂಗಳೂರಲ್ಲಿ ಇರ್ತಾಳೆ. ನನ್ನ ಮಗ ಇಷ್ಟಪಟ್ಟು ಇಲ್ಲಿ ಕರ್ಕೊ ಬಂದಿದ್ದಾನೆ ಮದ್ವೆ ಮಾಡ್ಸಿ ಅಂತ. ಏನ್ ಮಾಡೋಣ ಫ್ರೆಂಡ್ಸ್, ಮದ್ವೆ ಮಾಡ್ಸೋಣ ಬೇಡ್ವಾ? ಮತ್ತೆ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಡೈಲಿ ವಿಡಿಯೋ ಹಾಕ್ತೀನಿ, ದಯವಿಟ್ಟು ಎಲ್ಲರೂ ನೋಡಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಅವಳು ಕೀರ್ತಿ ಅಂತ ಅವಳ ಹೆಸರು. ಬೆಂಗಳೂರಲ್ಲಿ ಇರ್ತಾಳೆ. ಅವಳು ಸ್ವಲ್ಪ ಮಾಡ್ರನ್ ಆಗಿರ್ತಾಳೆ. ಈ ಹಳ್ಳಿಗೆ ಬಂದು ಅವಳು ಹೇಗ್ ಜೀವನ ನಡೆಸ್ತಾಳೆ ಅನ್ನೋದನ್ನ ನಾವು ಈ ಕತೆ ಮೂಲಕ ತಿಳ್ಕೊಳ್ಳೋಣ. ಈ ಕತೆ ಹೆಸರು ಬಂದು ಪ್ಯಾಟೆ ಹುಡುಗಿ ಹಳ್ಳಿ ಅತ್ತೆ. ಹೇಗಿದೆ ಫ್ರೆಂಡ್ಸ್? ದಯವಿಟ್ಟು ವಿಡಿಯೋಗಳನ್ನ ಡೈಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಡೈಲಿ ವಿಡಿಯೋಸ್ನ ನೋಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ. ಈ ರಾಜು ಕೀರ್ತಿನ ಕರ್ಕೊ ಬಂದಿದ್ದಾನೆ. ಅವರಿಬ್ರು ಲೈಫ್ ಹೇಗಿರುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ನಿಮ್ಗೆ ನಾಳೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.